ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಎತ್ತಿದಂಥ ಪ್ರಶ್ನೆಗೆ ಇಲ್ಲಿಯ ತನಕ ಉತ್ತರವನ್ನು ಕೊಟ್ಟಿಲ್ಲ. ತ್ಯಾಪೆ ಹಚ್ಚ ಕೆಲಸನೇ ಆಗ್ತಿದೆ ಹೊರತು ನಿರ್ದಿಷ್ಟವಾದ ಉತ್ತರವನ್ನು ಕೊಡಲಿಕ್ಕಾಗಿಲ್ಲ. ಇವಾಗ CAG ಅನ್ನೋವಂಥದ್ದು ನಮ್ಮ ಸರ್ಕಾರದ ಖಜಾನೆಯ ಆಡಿಟ್ ಮಾಡೋವಂಥ ಸಂಸ್ಥೆ. ಅವರು 285 ಕೋಟಿ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತ ಹೇಳಿದ್ರೆ CAG ಅವರಿಗೆ ಇವರು ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನು ಕೊಟ್ಟು ಅದನ್ನು ಕ್ಲಾರಿಫಿಕೇಶನ್ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ. ಇದು ಕಳೆದ ವರ್ಷಕ್ಕೆ ಹಿಂದೆ ಆಗಿರುವಂಥ CAG ಬಗ್ಗೆ. ಹೋದ ವರ್ಷ ನಾವೇನು ಎತ್ತಿದ್ದೀವಿ ಏಪ್ರಿಲ್ ಮೇಲೆ ಪೆಂಡಿಂಗ್ ಇರೋವಂಥದ್ದು ಅದು ಮುಂದಿನ ವರ್ಷದಲ್ಲಿ ಬರುತ್ತೆ. 285 ಕೋಟಿ ಇರೋದು 2800 ಕೋಟಿ ಆದರೂ ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಜನ ಮಾತನಾಡೋದಕ್ಕಿಂತ ಮುಂಚಿತವಾಗಿ CAG ವರದಿಯನ್ನು ಆಧರಿಸಿ ಏನು ಜನರಿಗೆ ತಪ್ಪಬೇಕಾಗಿರೋ ದುಡ್ಡು ತಪ್ಪಿಲ್ಲ ಅದನ್ನು ಶ್ವೇತಪತ್ರವನ್ನು ಹೊರಡಿಸಿ ದಯಮಾಡಿ ಜನಸಾಮಾನ್ಯರ ಹಣವನ್ನು ಪೋಲಾಗ್ತಿರೋ ರೀತಿಯಲ್ಲಿ ಸರ್ಕಾರ ನಿಂತ್ಕೋಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.